ನಾನಿವತ್ತು ಮೋದಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟು, ಹಾಗೆಯೇ ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು, ಹಾಗೆಯೇ ತುಪ್ಪನ ನಾನು 3 ಸ್ಪೂನ್ ಆಗೋಷ್ಟು ಬಿಸಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆಯೇ ಇದನ್ನು ಮೇಲ್ಗಡೆ ಹಾಗೆಯೇ ಕಲಿಸ್ಕೊಂಡು ನೆಕ್ಸ್ಟು ಅದಕ್ಕೆ ಎಷ್ಟು ರಿಕ್ವೈರ್ಡ್ ವಾಟರ್ ಇರುತ್ತೋ ಅಷ್ಟನ್ನು ಹಾಕ್ಕೊಂಡು ನಾನು ಚಪಾತಿ ಹಿಟ್ಟಿನ ಥರ ನಾನು ಕಲಸಿಟ್ಕೊತಾ ಇದ್ದೀನಿ. ಇದಕ್ಕೆ ಮೈದಾ ಹಿಟ್ಟು ಕಂಪಲ್ಸರಿನಾ ಅನ್ನೋ ಚಪಾತಿ ಥರ ನಾವು ಲಟ್ಟಿಸ್ಕೊಳ್ಳುವಾಗ ಶೇಪ್ಸ್ ಎಲ್ಲ ನೀಟಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಹಾಗಾಗಿ ನಾವು ಮೈದಾನ ಯೂಸ್ ಮಾಡ್ತಾ ಇರೋದಷ್ಟೇ. ಸೊ ನಾವು ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೊಬೋದು. ಹಾಗೆಯೇ ಹೂರ್ಣನ ಹೇಗೆ ರೆಡಿ ಮಾಡ್ಕೋಬೇಕು ಅಂದರೆ ಕಾಯಿ ತುರಿ, ಹಾಗೆಯೇ ಸ್ವಲ್ಪ ಬೆಲ್ಲ ಅರ್ಧ ಕಪ್ ಆಗೋಷ್ಟು, ಎಷ್ಟು ಎಲ್ಲನೂ ಅರ್ಧ ಕಪ್ ಅಷ್ಟೇ ನಾನು ತೊಗೊಂಡಿರೋದು. ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸು, ಹಾಗೆಯೇ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಿಟ್ಟನ್ನು ನಾನು ಚಪಾತಿ ಶೇಪಲ್ಲಿ ಅಗಲನೇ ನಾನು ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಆದರೆ ಇದರಲ್ಲೇನಾದರೂ ಅಕಸ್ಮಾತ್ ಹೂರ್ಣ ಉಳ್ಕೊಂಡ್ರೂ ಮಕ್ಕಳು ಕೂಡ ಹಾಗೆಯೇ ತಿನ್ಕೊತಾರೆ. ಹಾಗೆಯೇ ಹಿಟ್ಟೇನಾದರೂ ಉಳ್ಕೊಂತು ಅಂದ್ರೂ ಕೂಡ ಇದರಲ್ಲಿ ಪೂರಿ ಕೂಡ ಮಾಡಿಕೊಂಡು ತಿನ್ಬೋದು. ಆದರೆ ಯಾವುದೂ ಕೂಡ ವೇಸ್ಟ್ ಆಗೋಲ್ಲ. ಸೊ ಈ ಥರ ಮಾಡಾದಮೇಲೆ ನೀಟಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ನೆಕ್ಸ್ಟು ಅದನ್ನು ನಾವು ಒಂದು ಶೇಪ್ ತೊಗೋಬೇಕಂದ್ರೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಈಗ ನೀಟಾಗಿ ಎಷ್ಟು ಶೇಪ್ ಅಂದರೆ ಸರ್ಕಲ್ ಶೇಪಲ್ಲಿ ಬಂದಿದೆ. ಸೊ ಈಗ ಅದನ್ನು ಹೂರ್ಣನ ನಾನು ಇದಕ್ಕೆ ಫಿಲ್ ಮಾಡ್ತೀನಿ. ಹೂರ್ಣಕ್ಕೆ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಪಾಕ ಬಿಟ್ಕೊಂಡ್ರೂ ಅದು ಆಮೇಲೆ ಗಟ್ಟಿ ಆಗ್ತಾ ಬರುತ್ತೆ. ಸೊ ನಾವು ಈಗ ಒಬ್ಬಟ್ಟಿಗೆ ಮಾಡ್ತೀವಲ್ಲ ಅದೇ ಥರ ಅದಾಗಿ ಏನೂ ಆಗಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ನಾನಿಲ್ಲಿ ಎಲ್ಲನೂ ಕೂಡ ಹಾಕೊಂಡ್ಮೇಲೆ ಈಗ ಅದನ್ನು ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಒಳಗಡೆ ಮೇಲ್ಗಡೆ ನಾನು ಹೂರ್ಣದ್ದು ಎಲ್ಲ ಫಿಲ್ ಮಾಡಿದ್ಮೇಲೆ ನೆಕ್ಸ್ಟು ನಾನು ಆ ಹಿಟ್ಟನ್ನು ನಾನು ನೀಟಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಸೊ ನೀವು ಯಾವುದೇ ಶೇಪ್ ಮಾಡಿದ್ರೂ ಕೂಡ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಈಗ ಮೋದಕ ರೆಡಿಯಾಗಿದೆ. ಸೊ ಈ ಥರ ಜಸ್ಟ್ ಸರ್ಕಲಲ್ಲಿ ಶೇಪ್ಸ್ನ ಕೊಟ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಹಾಗೆ ಹೋಗುತ್ತೆ. ಸೊ ತುಂಬಾ ಈಸಿ. ನಾನಿದನ್ನು ಗಣೇಶ ಚತುರ್ಥಿ ದಿನ ಮಾಡಿದ್ದೆ. ಸೊ ಗಣೇಶನಿಗೆ ಇಷ್ಟ, ಹಾಗೆಯೇ ಮಕ್ಕಳಿಗೆ ನನ್ನ ಟ್ಯೂಷನ್ ಮಕ್ಕಳಿಗೂ ಕೂಡ ನಾನು ಕೊಡೋದಕ್ಕೆ ಅಂತ ಮಾಡಿದ್ದಿದ್ದು. ಹಾಗೆಯೇ ಇದನ್ನು ನೆಕ್ಸ್ಟು ನಾವು ಆಯಿಲ್ನ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ನಾವೀಗ ಮೋದಕನ ಎಣ್ಣೆ ಒಳಗಡೆ ಹಾಕ್ತಾಯಿದ್ವಿ. ಜಸ್ಟ್ ಕರಿಯೋದಷ್ಟೇ, ಅದು ಕೂಡ ತುಂಬ ಬೇಗ ಕರಿಬೋದು. ಹಾಗೆಯೇ ಹೂರ್ಣನೂ ಕೂಡ ಒಳಗಡೆ ಫಿಲ್ ಮಾಡಿರೋದ್ರಿಂದ ತುಂಬ ಸ್ವೀಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಫ್ರೀ ಟೈಮಲ್ಲೂ ಕೂಡ ನೀವು ಇದನ್ನು ಮಾಡಿಕೊಂಡು ಕೂಡ ತಿನ್ಬೋದು. ಇದನ್ನೊಂದು ಸಲ ಟ್ರೈ ಮಾಡಿ, ಹಾಗೆಯೇ ಟೇಸ್ಟಿಯಾಗಿದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.